ಹಾಯ್ ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಇಂದಿನ ತರಗತಿಯಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಲೆಂತ್ ವೇಟ್ ಲೀಟರ್ ಕೆಪಾಸಿಟಿ ನೋಡ್ತಾ ಇದ್ದೀವಿ. ನಿಮ್ಮ 5ನೇ ತರಗತಿಯಲ್ಲಿ ಲೆಂತ್ ಬೇರೆ ಪಾಠ ಇದೆ, ಕೆಪಾಸಿಟಿ ಬೇರೆ ಪಾಠ ಇದೆ, ವೇಟ್ ಬೇರೆ ಪಾಠ ಇದೆ, ಮನಿ ಬೇರೆ ಪಾಠ ಇದೆ, ಟೈಮ್ ಬೇರೆ ಪಾಠ ಇದೆ. ಇವೆಲ್ಲವೂ ಸೇರಿ ಒಂದೇ ಒಂದು ಟ್ರಿಕ್ಸ್ ಮತ್ತೆ ಒಂದೇ ಒಂದು ವಿಡಿಯೋದಲ್ಲಿ ತಗೊಂಡ್ಬಂದಿದ್ದೇನೆ. ಹಾಗಾದ್ರೆ ಇದ್ರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎವ್ರಿ ಇಯರ್ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ 4, 5, 6 ಪ್ರಶ್ನೆಗಳನ್ನ ಕೇಳ್ತಾನೆ ಬಂದಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ನೀಟಾಗಿ ನೋಡ್ಬೇಕು, ನೋಟ್ ಡೌನ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಸ್ಟಿಗೆ ಬರೋಣ. ಫಸ್ಟಿಗೆ ಈ ಬಾಕ್ಸ್ ನೆನ್ಪಿಟ್ಕೋಬೇಕು. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಾನೇನ್ ಹೇಳ್ದೆ ನಿಮಗೆ, ಲೆಂತ್ ಮತ್ತೆ ವೇಟ್ ಮತ್ತೆ ಕೆಪಾಸಿಟಿ 3 ಪಾಠ ಕವರ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಕಿಲೋ, ಹೆಕ್ಟೋ, ಡೆಕಾ, ಗ್ರಾಮ್, ಮೀಟರ್, ಲೀಟರ್ ಇದೆಲ್ಲ ಯೂನಿಟ್ಸ್ ಇವು. ಡೆಸಿ, ಸೆಂಟಿ, ಮಿಲಿ 2 ಸಲ ಬಂದಿದೆ. ಹಾಗಾಗಿ ಎ ಜನರೇಟೆಡ್ ಇಮೇಜ್ ಹಿಂಗೆ ಆಗೋದು. ಹಾಗಾದ್ರೆ ನೆನ್ಪಿಟ್ಕೋಬೇಕು. ಸರ್ ನೆನ್ಪಿಟ್ಕೊಳ್ಳೋದು ಹೇಗೆ ಸರ್? ನೋಡಿ, ನೆನ್ಪಿಟ್ಕೊಳ್ಳಕ್ಕೆ 2 ರೀತಿ ಇದಾವೆ. ಒಂದು ಸ್ಟ್ಯಾಂಡರ್ಡ್, ಇನ್ನೊಂದು ನಮ್ಮ ಲೋಕಲ್. ಎರಡೂ ನೋಡೋಣ. ಸ್ಟ್ಯಾಂಡರ್ಡ್ ಆಗಿ ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು. ಟ್ರಿಕ್ಸ್ ಅಂತ ಬರ್ದಿದೆ ನೋಡಿ ಇಲ್ಲಿ. ಕಿಂಗ್ ಹೆನ್ರಿ ಡೈಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಡ್ರಿಂಕಿಂಗ್ ಚಾಕ್ಲೇಟ್ ಮಿಲ್ಕ್. ಆಯ್ತಾ? ಹಂಗಂದ್ರೆ ನೋಡಿ ಇಲ್ಲಿ ಫಸ್ಟ್ ಲೆಟರ್ಸ್ ಗೊತ್ತಾದ್ರೆ ಸಾಕು ನನಗೆ. ಕಿಂಗ್ ಅಲ್ಲಿ ಕೆ ಅಂದ್ರೆ ಕಿಲೋ, ಹೆಚ್ ಅಂದ್ರೆ ಹೆಕ್ಟೋ, ಡಿ ಅಂದ್ರೆ ಡೆಕಾ, ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಹೇಳಿದೆ ಇವೆಲ್ಲ ಯೂನಿಟ್ಸ್. ಗ್ರಾಮ್, ಮೀಟರ್, ಲೀಟರ್ ಯೂನಿಟ್ಸ್ ಆಗುತ್ತೆ. ಡಿ ಅಂತ ಅಂದ್ರೆ ಡೆಸಿ, ಸಿ ಅಂತ ಅಂದ್ರೆ ಸೆಂಟಿ, ಎಂ ಅಂದ್ರೆ ಮಿಲಿ. 1 ಮಿಲಿ ಎಕ್ಸ್ಟ್ರಾ ಬಂದಿತ್ತದ. ಆಯ್ತಾ? ಇಷ್ಟು ನೆನ್ಪಿಟ್ಕೋಬೇಕು. ಸರ್ ಇನ್ನೊಂದು ರೀತಿ ಹೇಳಿದ್ರಲ್ಲ ಸರ್, ಇನ್ನೊಂದು ರೀತಿ ಅದು ಮೇಲಿಂದ ನೆನ್ಪಿಟ್ಕೊಂಡಿದ್ದು, ಇದು ಕೆಳಗಿಂದ ನೆನ್ಪಿಟ್ಕೋಬೇಕು. ಹೇಗೆ ನೆನ್ಪಿಟ್ಕೋಬೇಕು? ಮಿಲಿ, ಸೆಂಟಿ, ಡೆಸಿ, ಮೀಟರ್, ಡೆಕಾ, ಹೆಕ್ಟೋ, ಕಿಲೋಮೀಟರ್. ಢಂಕ್ ನಕಣ್ಣ ಢಂಕ್ ನಕಣ್ಣ. ನೆನ್ಪಾಯ್ತಾ? ನನ್ನ ಜೊತೆ ಇನ್ನೊಂದ್ಸಲ ಹೇಳ್ಬೇಕು. ನೀವು ಅಲ್ಲೇ ಕುತ್ಕೊಂಡು 4 ಸಲ ಹೇಳ್ಬಿಡ್ರಿ. ಎಕ್ಸಾಮ್ ಅಲ್ಲಿ ಹಂಗೆ ಈ ಇಮೇಜ್ ಹಂಗೆ ಬರುತ್ತೆ, ನಾನು ಹೇಳಿದ ಹಂಗೆ ಬರುತ್ತೆ, ಏನ್ ರೂಲ್ಸ್ ಹಂಗೆ ಬರುತ್ತೆ, ಕಣ್ಣು ಮುಂದೆ ಬರುತ್ತೆ. ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ನ ಜೊತೆಗೆ ಹೇಳ್ತಾ ಬರ್ಬೇಕು. ರೆಡಿನಾ? ರೆಡಿ, 1, 2, 3 ಆಕ್ಷನ್. ಮಿಲಿ, ಸೆಂಟಿ, ಡೆಸಿ, ಮೀಟರ್, ಡೆಕಾ, ಹೆಕ್ಟೋ, ಕಿಲೋಮೀಟರ್. ಢಂಕ್ ನಕಣ್ ಢಂಕ್ ನಕಣ್ಣ. ಓಕೆ ಸರ್, ಇಲ್ಲಿ ಮೀಟರ್ ಅಂದ್ರಲ್ಲ ಸರ್, ಮೀಟರ್ ಅಷ್ಟೇ ಅಲ್ಲ, ನೀವು ಗ್ರಾಮ್ ಆದ್ರೂ ತಗೊಳ್ರಿ. ಸೇಮ್ ಮಿಲಿ, ಸೆಂಟಿ, ಡೆಸಿ, ಗ್ರಾಮ್, ಡೆಕಾ, ಹೆಕ್ಟೋ, ಕಿಲೋಗ್ರಾಮ್. ಲೀಟರ್ ತಗೊಂತೀರಾ? ಸೇಮ್ ಮಿಲಿ, ಸೆಂಟಿ, ಡೆಸಿ, ಲೀಟರ್, ಡೆಕಾ, ಹೆಕ್ಟೋ, ಕಿಲೋ, ಲೀಟರ್. ನಮಗ್ ಗೊತ್ತಿರೋದೇನಪ್ಪ ಸರ್? ಸೆಂಟಿಮೀಟರ್, ಮಿಲಿಮೀಟರ್, ಮೀಟರ್, ಕಿಲೋಮೀಟರ್ ಬಿಟ್ರೆ ಮಧ್ಯದ ಯಾವ್ದು ನಿಂತಿರಲ್ಲ ನಮಗೆ. ಗ್ರಾಮ್ ಅಲ್ಲೂ ಅಷ್ಟೇ. ಗ್ರಾಮ್ ಅಲ್ಲಿ ಮಿಲಿಗ್ರಾಮ್, ಗ್ರಾಮ್, ಕಿಲೋಗ್ರಾಮ್ ನೆನಪಿರೋದು ನಮಗೆ. ಲೀಟರ್ ಅಲ್ಲಂತೂ ಇನ್ನು ಮಿಲಿ ಲೀಟರ್, ಕಿಲೋ ಲೀಟರ್ ನೆನಪಿರಲ್ಲ. ಮಿಲಿ ಲೀಟರ್, ಲೀಟರ್ ಅತಿ ಹೆಚ್ಚು ಬಳಸೋದು ನಾವು ಎಷ್ಟು ಬಳಸ್ತೀವಿ ಅಷ್ಟೇ ನೆನಪಿರ್ತಾವ. ನಿಮ್ಮ ಪ್ರವೇಶ ಪರೀಕ್ಷೆಯಲ್ಲಿ ಇದ್ದ ಚಾರ್ಟ್ ಅಲ್ಲಿರೋ ಎಲ್ಲವೂ ಕೊಡ್ತಾರೆ. ಹಾಗಾದ್ರೆ ಹೇಗೆ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಆರೋ ಮಾರ್ಕ್ ತಗೊಂಡಿದ್ದೀನಿ. ಮೇಲ್ಗಡೆ ಆರೋ ಮಾರ್ಕ್ ಹೋದ್ರೆ ಡಿವೈಡ್ ಮಾಡಬೇಕು, ಕೆಳಗಡೆ ಆರೋ ಮಾರ್ಕ್ ಬಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಮೇಲ್ಗಡೆ ಇರೋದು ದೊಡ್ಡ ಯೂನಿಟ್, ದೊಡ್ಡವು. ಕೆಳಗಡೆ ಇರೋದು ಚಿಕ್ಕ ಯೂನಿಟ್. ದೊಡ್ಡ ಯೂನಿಟ್ ಇಂದ ಇದೆ ಅಂತಲ್ಲ, ನೀವು ಟೈಮ್ ತಗೊಳ್ರಿ, ಮನಿ ತಗೊಳ್ರಿ, ಯಾವ್ದಾದ್ರೂ ಪಾಠ ತಗೊಳ್ಳಿ. ದೊಡ್ಡ ಯೂನಿಟ್ ಇಂದ ಚಿಕ್ಕ ಯೂನಿಟ್ಗೆ, ದೊಡ್ಡ ಏಕಮಾನದಿಂದ ಚಿಕ್ಕ ಏಕಮಾನಕ್ಕೆ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಾವು ಗುಣಾಕಾರ ಮಾಡ್ತೀವಿ. ಸರ್ ಏನ್ ಗುಣಾಕಾರ ಮಾಡಬೇಕು? ಒಂದು ಸ್ಟೆಪ್ ಕೆಳಗಡೆ ಬಂದ್ರೆ ಇಂಟು 10 ಮಾಡ್ತೀನಿ. ಪ್ರತಿ ಒಂದು ಸ್ಟೆಪ್ಪಿಗೆ ಇಂಟು 10, ಪ್ರತಿ ಒಂದು ಸ್ಟೆಪ್ಪಿಗೆ ಇಂಟು 10, ಪ್ರತಿ ಒಂದು ಸ್ಟೆಪ್ಪಿಗೆ ಇಂಟು 10, ಪ್ರತಿ ಒಂದು ಸ್ಟೆಪ್ಪಿಗೆ ಇಂಟು 10. ಇದು ನೆನ್ಪಿಟ್ಕೋಬೇಕು ನೀವು. ಒಂದು ಮನೆ ಕೆಳಗೆ ಬರ್ತಾ ಇದೇನಂದ್ರೆ ಇಂಟು 10 ಮಾಡ್ತೀನಿ ಅಂತೇಳಿ. ಅದೇ ರೀತಿ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ಗೆ ಹೋಗ್ಬೇಕು ಅಂತಂದ್ರೆ
ನಾವು ಭಾಗಾಕಾರ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಏನ್ ಡಿವೈಡ್ ಮಾಡ್ತೀವಿ ಸರ್? ಇಲ್ಲಿ ಒಂದು ಸ್ಟೆಪ್ ಹೋಗ್ತಾ ಇದ್ದೀನಿ ಮೇಲೆ ಅಂದ್ರೆ ಡಿವೈಡೆಡ್ ಬೈ 10, ಒಂದು ಸ್ಟೆಪ್ಪಿಗೆ ಡಿವೈಡೆಡ್ ಬೈ 10, ಒಂದು ಸ್ಟೆಪ್ಪಿಗೆ ಡಿವೈಡೆಡ್ ಬೈ 10, ಒಂದು ಸ್ಟೆಪ್ಪಿಗೆ ಡಿವೈಡೆಡ್ ಬೈ 10, ಪ್ರತಿ ಒಂದು ಸ್ಟೆಪ್ಪಿಗೆ ಡಿವೈಡೆಡ್ ಬೈ 10. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದ್ರೆ ಒಂದೆರಡು ಇಲ್ಲೇ ಚೇಂಜ್ ಮಾಡಿ ತೋರಿಸ್ಬಿಡ್ಲಾ? ಓಕೆ, ನಮಗೆ ತುಂಬಾ ಫೇಮಸ್ ಇರೋದು ಚೇಂಜ್ ಮಾಡ್ಬಿಡೋಣ. ಒಂದು ಕಿಲೋಮೀಟರಿಗೆ ಎಷ್ಟು ಮೀಟರ್? ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್? ಅದಕ್ಕೆ ಏನ್ ಮಾಡ್ಬೇಕು? ಪಟ 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 ಬರ್ಕೋಬೇಕಿದ್ದು. ಮಿಲಿ, ಸೆಂಟಿ, ಡೆಸಿ, ಮೀಟರ್, ಡೆಕಾ, ಹೆಕ್ಟೋ, ಕಿಲೋಮೀಟರ್. ಒಂದು ಲೈನಲ್ಲಿ ಬರ್ಕೋಬಿಟ್ವಾ? ಸರಿ, ಇವಾಗ ನೋಡೋಣ. ಕಿಲೋಮೀಟರ್ ಎಲ್ಲ ಐತಿ? ಇಲ್ಲಿದೆ. ಕಿಲೋ ಇಲ್ಲಿದೆ, ಮೀಟರ್ ಇಲ್ಲಿದೆ, ಹೌದಾ? ಇಲ್ಲಿದೆ. ನಾವೇನ್ ಮಾಡ್ಬೇಕು? ಸ್ಟೆಪ್ ಕೌಂಟ್ ಮಾಡ್ಬೇಕು. 1 2 3 ಸ್ಟೆಪ್. ಒಂದು ಸ್ಟೆಪ್ಪಿಗೆ 1 0, 10 ತಾನೆ. 2 ಸ್ಟೆಪ್ಪಿಗೆ 2 0, 3 ಸ್ಟೆಪ್ಪಿಗೆ ಹೌದು 3 0 ಅಷ್ಟೇ. ಇಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ, 3 0 ಹಾಕ್ಬಿಟ್ರೆ 1 ಕಿಲೋಮೀಟರ್ಗೆ. ಈಸಿ ಅನಿಸ್ತಾ ಇದೆಯಲ್ಲ ಇವಾಗ? ಹೌದು ನೋಡಿ. ಅದೇ ರೀತಿ ನಾನು ಹೇಳಿದೆ ಇವಾಗ 15 ಮೀಟರಿಗೆ ಎಷ್ಟು ಸೆಂಟಿಮೀಟರ್ ಅಂತ ಹೇಳಿದೆ, ಆಯ್ತಾ? 15 ಮೀಟರ್ ಎಲ್ಲಿದೆ? ಇಲ್ಲಿದೆ ಮೀಟರ್. ಸೆಂಟಿಮೀಟರ್ ಇಲ್ಲಿದೆ, ಇಲ್ಲಿದೆ ಸೆಂಟಿಮೀಟರ್. ಎಷ್ಟು ಸ್ಟೆಪ್ ಬಂದೆ ಸರ್? 1 2 ಸ್ಟೆಪ್ ಬಂದಿ. 0 ಎಷ್ಟು? 2 0. ಹೌದು. ಇಲ್ಲಿ ಯಾವ ಸಂಖ್ಯೆ ಇರುತ್ತೆ ಬರ್ಕೊಡ್ರಿ ಸರ್? 2 0 ಬರ್ಕೊಡ್ರಿ. 1500 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್ ಮೀಟರ್ಗೆ ಅಷ್ಟೇ ಅಲ್ಲ, ಗ್ರಾಮ್ ತಗೊಳ್ಳಿ, ಲೀಟರ್ ತಗೊಳ್ಳಿ, ಎಲ್ಲದಕ್ಕೂ ಸೇಮ್. ನಾನು ಹೇಳ್ತೀನಿ 13 ಕಿಲೋಗ್ರಾಮ್ ಕೆಜಿಗೆ ಎಷ್ಟು ಡೆಕಾಗ್ರಾಮ್ ಅಥವಾ ಗ್ರಾಮ್ ಅಂತಾನೆ ತಗೊಂತೀನಿ. ಆಯ್ತಾ? ಮುಂದೆ ಪ್ರಶ್ನೆಗಳಿದಾವೆ, ಮಾಡ್ತಾ ಹೋಗೋಣ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಕೆಜಿ ಅಂದ್ರೆ ಕಿಲೋಗ್ರಾಮ್, ಆಯ್ತಾ? ನೋಡಿ, ಇದು ಮಿಲಿ ಅಂದ್ರೆ ಮಿಲಿ ಅಷ್ಟೇ ಅಲ್ಲ. ನಾನು ಮೀಟರ್ ತಗೊಂಡಾಗ ಮಿಲಿಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್ ಆಗುತ್ತೆ. ಗ್ರಾಮ್ ತಗೊಂಡಾಗ ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್. ಕನ್ನಡದಲ್ಲಿ ಕಿಲೋಗ್ರಾಮ್ ಅಂತಾನು ಕೊಡ್ತಾರೆ, ಕೆಜಿ ಅಂತಾನು ಕೊಡ್ತಾರೆ. ಅಯ್ಯೋ, ನಮ್ಮ ಎಷ್ಟು ಕೆಜಿ ಅಂತ ಹೇಳಿಲ್ಲ, ಕಿಲೋಗ್ರಾಮ್ ಅಂತ ಹೇಳಿದ್ರು, ಅಥವಾ ಕೆಜಿ ಅಂತ ಹೇಳಿದ್ರು, ಕಿಲೋಗ್ರಾಮ್ ಅಂತ ಹೇಳಿಲ್ಲ. ಇಲ್ಲ, ಎರಡು ಒಂದೇ. ಇಲ್ಲಿ ಕೆಜಿ ಇಲ್ಲಿದೆ, ಗ್ರಾಮ್ ಇಲ್ಲಿದೆ. ಮತ್ತೆ 1 2 3 ಸ್ಟೆಪ್. ಇಲ್ಲಿರೋ ಸಂಖ್ಯೆ ಬರ್ಕೊಂತೀವಿ. 3 ಸ್ಟೆಪ್ ಅಂದ್ರೆ 3 0 ಹಾಕೊಂತೀವಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಗೆ ಹೋದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಒಂದು ಖುಷಿ ವಿಚಾರ ಏನಪ್ಪಾ ನಿಮಗೆ ಅಂತಂದ್ರೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲ. ಇಲ್ಲೇನ್ ಪ್ರಶ್ನೆ ತಗೊಂಡಿದ್ದೀನಿ, ನಿಮಗೆ ಆಲ್ರೆಡಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳೋ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಹಾಗಾಗಿ ಇದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಕಾನ್ಸೆಪ್ಟ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕ್ವಶನ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ನೋಡಿ, ಹೌ ಮೆನಿ ಸೆಂಟಿಮೀಟರ್ ಈಸ್ ಈಕ್ವಲ್ ಟು 9 ಮೀಟರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌ ಮೆನಿ ಸೆಂಟಿಮೀಟರ್ಸ್ ಈಸ್ ಈಕ್ವಲ್ ಟು 9 ಮೀಟರ್ ಅಂದ್ರೆ 9 ಮೀಟರ್ ಉದ್ದದಲ್ಲೇ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಕೇಳಿದ್ದಾರೆ. ಆಯ್ತಾ? ಹಾಗಾದ್ರೆ ನಮಗೆ ನಾನು ಅದಕ್ಕೆ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ, ನಿಮಗೆ ಈಸಿ ಆಗ್ಲಿ ಅಂತೇಳಿ. ಹಿಂಗೆ ಮೆಟ್ಲು ಯಾಕೆ ಬರ್ಕೊಂಡೆ ನಿಮಗೆ ಅಂದ್ರೆ, ಇಮ್ಯಾಜಿನೇಷನ್ ಬರ್ಲಿ, ಇಮೇಜ್ ಬರ್ಲಿ ಮೈಂಡ್ ಅಲ್ಲಿ ಅಂತ. ಎಕ್ಸಾಮ್ ಅಲ್ಲಿ ಲೈನ್ ಅಲ್ಲಿ ಬರ್ಕೊಂಡ್ರು ನಡೆಯುತ್ತೆ. ಮಿಲಿ, ಸೆಂಟಿ, ಡೆಸಿ, ಮೀಟರ್, ಡೆಕಾ, ಹೆಕ್ಟೋ, ಕಿಲೋಮೀಟರ್ ಒಂದೇ ಲೈನ್ ಅಲ್ಲಿ ಬಂತಾ? ಇವಾಗ ಏನ್ ಮಾಡ್ಬೇಕು ಸರ್? ಮೀಟರ್ ಎಲ್ಲಿದೆ? ಇಲ್ಲಿದೆ. ಮೀಟರ್ ಕೆಳಗೆ ಮೀಟರ್. ಓಕೆ, ಎಷ್ಟು ಮೀಟರ್? 9 ಮೀಟರ್. ಎಲ್ಲಿ ತನಕ ಕೇಳಿದ್ದಾರೆ? ಸೆಂಟಿಮೀಟರ್. ಸೆಂಟಿಮೀಟರ್ ತನಕ 0, ಒಂದೊಂದು ಬಾಕ್ಸ್ ಒಂದೊಂದು 0. ಇಷ್ಟೇ ಉತ್ತರ. ನೋಡಿ, ಎಷ್ಟು ಈಸಿ ಇದೆ ಪ್ರಶ್ನೆ. ಇಲ್ಲಿ ಮೀಟರ್ ಕೇಳಿದ್ದಾರೆ, ನಾನು ಮೀಟರ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೀಟರ್, ಡೆಸಿಮೀಟರ್, ಡೆಕಾಮೀಟರ್. ಮೀಟರ್ ಕೆಳಗೆ ಯಾವ ಸಂಖ್ಯೆ ಕೊಡ್ತದೆ ಆ ಸಂಖ್ಯೆ ಬರ್ಕೊಳ್ಬೇಕು. ಎಷ್ಟು ಎಲ್ಲಿ ತನಕ ಕೇಳ್ತಾರೆ ಅಲ್ಲಿ ತನಕ 0 ತಗೋಬೇಕು ಅಷ್ಟೇ. 900 ಬಂತು. ಆಪ್ಷನ್ ಬಿ 900 ಇದೆ. 900 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್.
ಕನ್ವರ್ಟ್ 5 kg 600 ಗ್ರಾಮ್ ಟು ಗ್ರಾಮ್ಸ್ ಅಂತ ಹೇಳಿದ್ದಾರೆ. 5 kg 600 ಗ್ರಾಮ್ ಅನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸಿ. ಸರ್ ಇದು 600 ಗ್ರಾಮ್ ಅಂತ ಗ್ರಾಮ್ ಅಲ್ಲೇ ಕೊಟ್ಟಿದ್ದಾರೆ, ಮತ್ತೆ ಇದು ಪರಿವರ್ತನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಮತ್ತೆ ಅವಶ್ಯಕತೆ ಇರೋದು ಯಾವುದು? ಇಲ್ಲಿ ಕೆಜಿ ಅಂತ ಏನ್ ಕೊಟ್ಟಿದಾರಲ್ಲ, ಕಿಲೋಗ್ರಾಮ್. ನಾನು ಆಗ್ಲೇ ಹೇಳಿದೆ ಕೆಜಿ ಅಂತಾನು ಕೊಡ್ತಾರೆ, ಕಿಲೋಗ್ರಾಮ್ ಅಂತಾನು ಕೊಡ್ತಾರೆ, ಮತ್ತೆ ಬೇರೆ ಅಂತ ಅನ್ಕೋಬೇಡಿ. 5 kg ಇಲ್ಲಿ ಕೆಜಿ, 5 kgಯನ್ನ ಗ್ರಾಮ್, ಇಲ್ಲಿದೆ ಗ್ರಾಮ್, ಇಲ್ಲಿ ತನಕ ನೀವು 0 ಹಾಕಿ ಅಂತ ಅರ್ಥ. ಇಲ್ಲಿ ಯಾವ ಸಂಖ್ಯೆ ಕೊಡ್ತಾರೆ ಆ ಸಂಖ್ಯೆ ಬರ್ಕೋಬೇಕು. ಅದಾದ್ಮೇಲೆ ಒಂದೊಂದು ಬಾಕ್ಸ್ಗೆ ಒಂದ್ 0 ತಗೋಬೇಕು. ನಾನು ಈಸಿ ಹೇಳ್ತಾ ಇದ್ದೀನಿ. ಮೆಥಡ್ ಯಾವ ತರ ಇದು ಅಂತ ಅಂದ್ರೆ, ಇಲ್ಲಿ ಒಂದು ಸ್ಟೆಪ್ಗೆ ಒಂದ್ಸಲ 10 ಆಯ್ತಾ. ಇಲ್ಲಿ 5 ಎಷ್ಟು ಸ್ಟೆಪ್ ಬರ್ತಾ ಇದ್ದೀವಿ? 1 2 3 ಸ್ಟೆಪ್ ಬರ್ತಾ ಇದ್ದೀವಿ ಅಂದ್ರೆ 1000 ಜೊತೆ ಮಲ್ಟಿಪ್ಲೈ ಮಾಡಿ ಬರಿಬೇಕಿದು. ಇದು ಪ್ರೊಸೀಜರ್. ಆಕ್ಚುಲಿ ನಮಗ್ ನೆನ್ಪಿಟ್ಕೊಳಕ್ ಯಾವ ತರ ಈಸಿ ಸರ್? ಕಿಲೋಗ್ರಾಮ್, ಕಿಲೋ ಕಡೆಯಿಂದ ಸ್ಟಾರ್ಟ್, ಗ್ರಾಮಿಗೆ ಸ್ಟಾಪ್, ಮಧ್ಯದಲ್ಲಿ ಎಷ್ಟು ಸಂಖ್ಯೆ ಬರ್ತೋ ಅಷ್ಟು 0. ನಿಮಗೆ ನೆನ್ಪಿಟ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ 5000 ಆಯ್ತು. ಇದು 5000 ಗ್ರಾಮ್, ಇದು 600 ಗ್ರಾಮ್. ಎರಡೂ ಸೇರಿಸಿದ್ರೆ 5600 ಗ್ರಾಮ್ ಆಯ್ತು. ಆಪ್ಷನ್ಸ್ ಇದಾವ? ಹೌದು ಸರ್ ಇದೆ. ಆಪ್ಷನ್ ಬಿ. ದೇರ್ಫೋರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕನ್ವರ್ಟ್ 3 kg 200 ಗ್ರಾಮ್ ಟು ಗ್ರಾಮ್ಸ್. ನೋಡಿ, ಪ್ರವೇಶ ಪರೀಕ್ಷೆಯಲ್ಲಿ, ರಾಜ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದರೆ, ಹಾಗಾಗಿ ತಗೊಂಡಿದ್ದೀನಿ. ನಾನೊಂದು ತೋರಿಸಿದ್ದೀನಿ, ಇದನ್ನ ನೀವು ಮಾಡ್ಬೇಕು ಆಯ್ತಾ. ಎಲ್ಲ ಇಲ್ಲೇ ರೆಡಿ ಇದೆ. 3 kg 200 ಗ್ರಾಮ್. 200 ಗ್ರಾಮ್ ಆಲ್ರೆಡಿ ಗ್ರಾಮ್ ಅಲ್ಲಿ ಇರೋದ್ರಿಂದ ಬದಲಾವಣೆ ಬೇಡ. ಈ 3 kgಯನ್ನ ಗ್ರಾಮ್ ತನಕ ಬದಲಾವಣೆ ಮಾಡಿಕೊಂಡು ಅದನ್ನ ಬರ್ದು ಕೂಡಿ ಆನ್ಸರ್ ಎಷ್ಟು ಬರುತ್ತೆ ನಿಮ್ಮ ಹೆಸರು ಹಾಕ್ರಿ, ಆಪ್ಷನ್ಸ್ ಹಾಕಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಕನ್ವರ್ಟ್ 1000 ಅಂದ್ರೆ 1378 ಮೀಟರ್ ಟು ಕಿಲೋಮೀಟರ್. ಅವಾಗಿಂದ ದೊಡ್ಡ ಯೂನಿಟ್ ಇಂದ ಚಿಕ್ಕ 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 ಯೂನಿಟ್ಗೆ ಬದಲಾವಣೆ ಮಾಡಿದ್ವಿ. ಈಗ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ಗೆ ಹೇಳಿದ್ದಾರೆ. ಅವಾಗ್ಲೇ ಮಲ್ಟಿಪ್ಲೈ ಮಾಡಬೇಕಾಗಿತ್ತು, ಈಗ ಡಿವೈಡ್ ಮಾಡಬೇಕು. 1378 ಮೀಟರ್ಗಳನ್ನು, ಮೀಟರ್ ಇಲ್ಲಿದೆ, ಕಿಲೋಮೀಟರ್ ಇಲ್ಲಿದೆ, ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. ನೋಡಿ, ಪ್ರೊಸೀಜರ್ ನೋಡ್ತಾ ಬಿಡೋಣ. 1378 ಕೊಟ್ಟಿದ್ದಾರೆ. ನಾನು ಹೇಳಿದೆ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ಗೆ ಹೋಗ್ಬೇಕಾದ್ರೆ ಡಿವೈಡ್ ಮಾಡಬೇಕು. ಏನ್ ಡಿವೈಡ್ ಮಾಡಬೇಕು? ಮೀಟರ್ ಇಂದ 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್ ಅಂದ್ರೆ 3 ಸಲ 0 ಬರ್ಕೊಂಡು ಭಾಗ ಮಾಡಬೇಕು ಅಂತ ಅರ್ಥ. ಓಕೆ, ಇಲ್ಲಿ 1 2 3 zeros ಅಂದ್ರೆ 1 2 3 ಬಿಟ್ಟು ದಶಮಾಂಶ ಬಿಂದು. ಫ್ರಾಕ್ಷನ್ ಮತ್ತೆ ಡೆಸಿಮಲ್ ಪಾಠ ಮಾಡಬೇಕಾದ್ರೆ ನಾನು ಇದೇ ವಿಡಿಯೋಸ್ ಹೇಳ್ಬೇಕಾದ್ರೆ ಹೇಳಿದೆ, ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ. ಇಲ್ಲಿ ಡೆಸಿಮಲ್ ರೈಟ್ ಸೈಡ್ ಊಟ ಮಾಡೋ ಕೈ ಕಡೆಯಿಂದ ಎಷ್ಟು zeros ಇದಾವೆ ಅಷ್ಟು ಮನೆ ಬಿಟ್ಟು ಒಂದು ದಶಮಾಂಶ ಬಿಂದು ಬರುತ್ತೆ. 1.3778 ಆನ್ಸರ್ ಆಗುತ್ತೆ. ಸರ್ ಇದು ಡೈರೆಕ್ಟ್ ಆಗಿ ಅವಾಗ್ಲೇ ಹೇಳಿದ್ರಲ್ಲ, ಹಂಗ್ ಮಾಡೋದಾದ್ರೆ ಹೇಗ್ ಮಾಡ್ಬೇಕು ಸರ್? ಅದು ಸೇಮ್. ಫಸ್ಟ್ ಎಲ್ಲಿಂದ ಸ್ಟಾರ್ಟ್? ನಮ್ದು ಮೀಟರ್ ಇಂದ ಸ್ಟಾರ್ಟ್, ಎಲ್ಲಿಗೆ ಸ್ಟಾಪ್? ಕಿಲೋಗೆ ಸ್ಟಾಪ್. ನಾವು ಮೇಲೆ ಕಿಲೋ ಇಂದ ಮೀಟರ್ಗೆ ಬರ್ಬೇಕಾದ್ರೆ ಇಡೀ ನಂಬರ್ ಒಂದೇ ಬಾಕ್ಸ್ ಅಲ್ಲಿ ಬರ್ಕೊಂತ ಇದ್ವಿ, ಆಮೇಲೆ zeros ಬರ್ಕೊಂತ ಇದ್ವಿ. ನಾನು ಇದೇ 1378 ಕಿಲೋ ಟು ಮೀಟರ್ ಮಾಡಿ ಅಂದ್ರೆ 1378 ಬರ್ಕೊಂಡು ಇಲ್ಲಿ 1000 ಬರೀತಾ ಇದೆ. ಆದ್ರೆ ಕೆಳಗಡೆ ಯೂನಿಟ್ ಇಂದ ಮೇಲ್ಗಡೆ ಯೂನಿಟ್ಗೆ ಹೋಗ್ಬೇಕಾದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಅಂಕೆಯನ್ನ ಬರಿಬೇಕು. ಅಂಕೆ ಖಾಲಿ ಅಂದ್ರೆ 000 ಬರ್ಕೋಬೇಕು ಆಯ್ತಾ, ಬರ್ಕೋಬೇಕು. ಆಮೇಲೆ ಎಲ್ಲಿ ಕೇಳಿದಾರ ಅವರು? ಕಿಲೋ ಕೇಳಿದಾರಲ್ವಾ, ಕಿಲೋಮೀಟರ್ ಕೇಳಿದಾರ ಅಂದ್ರೆ ಕಿಲೋ ಆದ್ಮೇಲೆ ಒಂದು ಬಿಂದು ಇಟ್ಕೋಬೇಕು. ಇದೇ ಆನ್ಸರ್, 1.378. ಅರ್ಥ ಆಯ್ತಾ? ಆಪ್ಷನ್ಸ್ ಇದೆ 1.378 ಆಪ್ಷನ್ ಡಿ ಅಲ್ಲಿ ಇದೆ. ಇನ್ನು ಒಂದು ಹೇಳ್ತೀನಿ ನೋಡಿ ನಿಮಗೆ ಬೋನಸ್ ಆಗಿ, 475 ಮಿಲಿಗ್ರಾಮ್ ನ ನೀವು ಗ್ರಾಮಿಗೆ ಪರಿವರ್ತನೆ ಮಾಡಿ ಅಂತ ಕೊಡ್ತೀನಿ ನಾನು. ಇಲ್ಲಿ ಮಿಲಿ ಇಲ್ಲಿದೆ, ಗ್ರಾಮ್ ಇಲ್ಲಿದೆ.
ಇದು ಮೀಟರ್ ಗ್ರಾಮ್ ಎಲ್ಲ ಒಂದೇ ಅಲ್ಲ, ಮೀಟರ್ ಗ್ರಾಮ್ ಲೀಟರ್, ಇಲ್ಲಿಂದ ಇಲ್ಲಿ ತನಕ ಹಾಕ್ಬೇಕು. ನಾನೇನ್ ಹೇಳಿದೆ ಸರ್, ಒಂದು ಭಾಗಾಕಾರ ಮಾಡಬಹುದು 475, 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಅಂದ್ರೆ 3 0 ಇಟ್ಕೊಂಡು ಡಿವೈಡ್ ಮಾಡಿ ಬರಿಬಹುದು. ಅಥವಾ ಒಂದು ಬಾಕ್ಸ್ಗೆ ಒಂದ್ ಅಂಕೆ 5 7 4, ಇಲ್ಲಿ ಸಂಖ್ಯೆ ಇಲ್ಲ 0. ಆಯ್ತಾ? ನಮಗೆ ಕೇಳಿರೋದು ಎಲ್ಲಿ ತನಕ? ಗ್ರಾಮ್ ತನಕ ಕೇಳಿದ್ದಾರೆ. ಗ್ರಾಮ್ ಆದ್ಮೇಲೆ ಒಂದು ಡೆಸಿಮಲ್ ಪಾಯಿಂಟ್ 0.475 gram is the answer. Clear? Next question. Convert 3000 meter to kilometer. ಇದು ಕೂಡ ಸೇಮ್ ಇದೆ. ನೀವು ಕನ್ಫ್ಯೂಷನ್ ಆಗ್ಬಾರ್ದು. ನಾನು ಹೋಮ್ವರ್ಕ್ ಕೊಡೋಣ ಅಂತ ಇದ್ದೆ, ನಾನೇ ತೋರಿಸ್ತೀನಿ ನೋಡಿ. ಇಲ್ಲಿ ಮೀಟರ್ ಇಲ್ಲ, ಇಲ್ಲಿ ಕಿಲೋಮೀಟರ್ ಅಲ್ಲ. 3000 ಮೀಟರ್ ಇಂದ ಕಿಲೋಮೀಟರ್. ಮೀಟರ್ ಎಲ್ಲಿದೆ? ಇಲ್ಲಿದೆ. ಕಿಲೋಮೀಟರ್ ಎಲ್ಲಿದೆ? ಇಲ್ಲಿದೆ. ಆಯ್ತಾ? ಪ್ರೊಸೀಜರ್ ಏನ್ ಹೇಳುತ್ತೆ ಸರ್? ನಂಬರ್ ಬರ್ಕೋಬೇಕು. ದೊಡ್ಡ ಯೂನಿಟ್ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ಗೆ ಹೋಗ್ಬೇಕಾದ್ರೆ ನಾವು ಭಾಗಾಕಾರ ಮಾಡಬೇಕು. 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಅಂದ್ರೆ 3 zeros ಹಾಕೋಬೇಕು. ಕೊನೆ 0 ಕ್ಯಾನ್ಸಲ್ ಆಯ್ತು. ಇಲ್ಲೇನು ಉಳಿಯಿತು? ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಆಯ್ತಾ? ಆದ್ರೆ ಈ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಬರೆಯೋದಾದ್ರೆ ಏನ್ ಹೇಳಿದೆ? 0 ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಅಂಕೆಯನ್ನ ಬರ್ಕೋಬೇಕು. ಯಾವ ಸಂಖ್ಯೆಗೆ ಕೇಳಿದರೆ ಅಂದ್ರೆ ಯಾವ ಯೂನಿಟ್ಗೆ ಕೇಳಿದರೆ ಆ ಯೂನಿಟ್ ಆದ್ಮೇಲೆ ಆ ಸಂಖ್ಯೆಯ ಮುಂದೆ ಡೆಸಿಮಲ್ ಪಾಯಿಂಟ್ ಇಟ್ಕೋಬೇಕು. ನಮಗೆ 3.000 ಅಂದ್ರೆ ಏನ್ ಲೆಕ್ಕ? 3 ಲೆಕ್ಕ. 3 ಕಿಲೋಮೀಟರ್ ಇಸ್ ದ ಆನ್ಸರ್. ಆಪ್ಷನ್ಸ್ ಮಿಸ್ ಆಗಿದೆ. ಆಪ್ಷನ್ಸ್ 3 is the right answer. 3 kilometer is the right answer. Clear? Next question. How many kiloliters? ನೋಡಿ ಇಲ್ಲಿ ಬಂದು ಕಿಲೋಲೀಟರ್. ಲೀಟರ್ ಅಲ್ಲಿ ಕಿಲೋಲೀಟರ್ ಕೆಲವರು ಕೇಳೇ ಇಲ್ಲ, ಬಳಸಲ್ಲ. ಶಾಲೆಯಲ್ಲಿ ಪಾಠ ಮಾಡ್ಬೇಕಾದ್ರೆ ಅಷ್ಟೇ ಕೇಳಿರೋದು, ಅಥವಾ ಆಬ್ಸೆಂಟ್ ಆಗಿದ್ರೆ ಅದು ಗೊತ್ತಿಲ್ಲ. ಇಲ್ಲಿ ಕಿಲೋಲೀಟರ್ಸ್ ಈಕ್ವಲ್ ಟು ಲೀಟರ್. ಆಯ್ತಾ? ಕಿಲೋಲೀಟರ್ ಇಂದ ಲೀಟರ್ ತನಕ ಬರಿಬೇಕಂತೆ. 7000 ಲೀಟರ್ ಗಾತ್ರವು ಎಷ್ಟು ಕಿಲೋಲೀಟರ್ಗೆ ಸಮ? ನೋಡಿ, ಲೀಟರ್ ಚಿಕ್ಕ ಯೂನಿಟ್, ಕಿಲೋಲೀಟರ್ ದೊಡ್ಡ ಯೂನಿಟ್. ಏನ್ ಮಾಡ್ಬೇಕು? ಭಾಗ ಮಾಡಬೇಕು. ಅಥವಾ ಇಲ್ಲಿ 0.007 ನಮಗಿಲ್ಲಿ ಕಿಲೋ ಕೇಳಿದರೆ, ಹಾಗಾಗಿ ಕಿಲೋ ನಂತರದಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಕೋಬೇಕು. 7.0000 ಕಿಲೋ ಲೀಟರ್ ಆಯ್ತು ಅಂದ್ರೆ 7 ಕಿಲೋ ಲೀಟರ್ ಅಂತ ಅರ್ಥ. ಹೌದಲ್ವಾ? ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಂದ್ರೆ 7 ಪಾಯಿಂಟ್ ಇದೆ ಅಂದ್ರೆ ಇದೇನು ನಾವು ಲೆಕ್ಕ ತಗೊಳ್ಳಲ್ಲ. 7 ಅಂತ ರೌಂಡ್ ಫಿಗರ್ ತಗೊಂತೀವಿ. 7 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7 ನೋಡಿ. ಹೌ ಮೆನಿ ಕಿಲೋಲೀಟರ್ಸ್ ಈಸ್ ಈಕ್ವಲ್ ಟು 6000 ಲೀಟರ್ ಅಂತ ಕೊಟ್ಟಿದ್ದಾರೆ. 6000 ಲೀಟರ್ ಗಾತ್ರವು ಎಷ್ಟು ಕಿಲೋಲೀಟರ್ಗೆ ಸಮ? ನೋಡಿ, ಅದೇ ರೀತಿ ಪ್ರಶ್ನೆ ಇದು ಕೂಡ ಇದೆ. ಇದೇನ್ ಮಾಡ್ಬೇಕು? ನೀವು ಇದನ್ನ ಹೋಮ್ವರ್ಕ್ ಆಗಿ ಮಾಡಬೇಕು. ನಿಮ್ಮ ಹೆಸರು ಹಾಕಿ ಯಾವ ಆಪ್ಷನ್ ಬರುತ್ತೆ ಆಪ್ಷನ್ಸ್ ಅನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಮುಂದಿನ ಪ್ರಶ್ನೆ. ಯಾಕೆ ಸರ್ ಅಷ್ಟಕ್ಕೊಂದು ಹೋಮ್ವರ್ಕ್ ಕೊಡ್ತೀರಾ ಅಂದ್ರೆ, ನೋಡಿ ಈಗ ನಿಮಗೆ ಈಸಿ ಅನ್ಸುತ್ತೆ, ಪಾಠ ಕೇಳಬೇಕಾದ್ರೆ ಇಷ್ಟ ಈಸಿನ ಅಂತ ಅನ್ಸುತ್ತೆ. ಪರೀಕ್ಷೆಯಲ್ಲೂ ಕುತ್ಕೊಂಡಾಗ ಇಂಥ ಈಸಿ ಕ್ವಶನ್ಸ್ ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಾವು ಅದನ್ನ 100ಗೆ 100 ತೆಗಿಯಕ್ಕೆ ಸಾಧ್ಯ. ನೋಡಿ, ಈ ಕ್ವಶನ್ ನಂಬರ್ 8 ಆಡ್. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್. ಯಾವುದೇ ಯೂನಿಟ್ ಅಡಿಷನ್ ಸಬ್ಟ್ರಾಕ್ಷನ್ ಕೊಡ್ಲಿ, ಫಸ್ಟ್ ಆ ಯೂನಿಟ್ಸ್ ಅನ್ನ ಬರ್ಕೋಬೇಕು. ಇಲ್ಲಿ ಕೆಜಿ, ಇಲ್ಲಿ ಗ್ರಾಮ್. ನೋಡಿ, ಯಾವಾಗ್ಲೂ ಯೂನಿಟ್ಸ್ ನ ಸಪ್ರೇಟ್ ಬರ್ಕೊಂಡು ಸಪ್ರೇಟ್ ಕೂಡಬೇಕು, ಸೇರ್ಸಂಗಿಲ್ಲ. ಯಾಕಂದ್ರೆ ಕ್ಯಾರಿ ಕೊಡುವಾಗ ಇದಕ್ಕೂ ಒಂದು ಏನೋ ಒಂದು ಸಂಬಂಧ ಇರುತ್ತೆ. ಅಂದ್ರೆ 1 ಕೆಜಿಗೆ 1000 ಗ್ರಾಮ್ ಅಂತ ಇರುತ್ತಲ್ವಾ, ಇಲ್ಲಿ 1000 ಆದ್ರೆ ಮಾತ್ರ ಕ್ಯಾರಿ ಕೊಡ್ತೀವಿ. ಇಲ್ಲಿ ಏನಾದ್ರು ಮಿಲಿಗ್ರಾಮ್ ಕೊಟ್ಬಿಟ್ರು, ಡೆಕಾಗ್ರಾಮ್ ಕೊಟ್ಬಿಟ್ರು, ಡೆಸಿಗ್ರಾಮ್ ಕೊಟ್ಬಿಟ್ರು, ಅವಾಗ ನಮಗೆ ಇಲ್ಲಿ ಕ್ಯಾರಿ ತಗೋಬೇಕಾದ್ರೆ ಈ ಯೂನಿಟ್ಗೂ ಈ ಯೂನಿಟ್ಗೂ ಏನ್ ಸಂಬಂಧ ಇದೆ ಅಂತ ನೋಡ್ಕೊಂಡು ತಗೋಬೇಕು. ಅದೇ ರೀತಿ ಈ ಟೈಮ್ ಅಲ್ಲಿ ಇದೆಯಲ್ಲ, ಈ ಗಂಟೆ ನಿಮಿಷ ಕೊಟ್ಟಾಗ 1 ಗಂಟೆಗೆ 60 ನಿಮಿಷ ಇರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿ 100 ಆದ್ರೆ ಕ್ಯಾರಿ ಕೊಡೋಂಗಿಲ್ಲ.
60 ಜಾಸ್ತಿ ಆದ್ರೆ ಇಲ್ಲಿಂದ ನೀವೊಂದು ಕ್ಯಾರಿ ಕೊಡಬೇಕಾಗುತ್ತೆ. ಅದು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಹಾಗಾದ್ರೆ ಇಲ್ಲೇನಿತ್ತು 18 kg, ನಾನು kg ಕೆಳಗೆ 18 ಬರ್ಕೊಂಡೆ, 750 ಗ್ರಾಮ್ ಕೆಳಗೆ ಬರ್ಕೊಂಡೆ ಆಯ್ತಾ. ಮತ್ತೆ ಇಲ್ಲಿ kg ಕೊಟ್ಟಿಲ್ಲ, 25 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದನ್ನ ಆಡ್ ಮಾಡ್ಬೇಕು, ಇನ್ನು ಕೊಟ್ಟಿಲ್ಲ. ಓಕೆ, ಇದು ಬೇರೆ ಸಪ್ರೇಟ್ ಮಾಡ್ಕೊಂಡ್ರೆ ಇದು ಸಪ್ರೇಟ್ ಅಡಿಷನ್ ಮಾಡ್ಕೊಂಡು 5 + 0 5, 5 + 2 7, 7 + 0 7, 8 + 0 8, 1 + 0 1. ಅಂದ್ರೆ ಇದು 18 kg 775 ಗ್ರಾಮ್ ಆಯ್ತು. ನಮಗೆ ಆತರ ಕೇಳಿಲ್ಲ, ಅವ್ರೇನ್ ಮಾಡಿದ್ದಾರೆ 2 kgಗೆ ಕನ್ವರ್ಟ್ ಮಾಡಿದ್ದಾರೆ ಆಯ್ತಾ. ನಮಗೆ kg ಕನ್ವರ್ಟ್ ಮಾಡಬೇಕು ಗ್ರಾಮ್ ಅಂದ್ರೆ /1000 3 ಬಿಟ್ಟು ಡೆಸಿಮಲ್ ಪಾಯಿಂಟ್ ಅಂದ್ರೆ 18.775 kg ಅಂತ ಆನ್ಸರ್ ಬಂತು. ಆಪ್ಷನ್ ಎ ಅಲ್ಲಿದೆ. therefore ಆಪ್ಷನ್ ಎ 18.775 is the right answer. Next question. add 3 hours ಬಂತು ನೋಡಿ ಟೈಮಿಂಗ್ಸ್ ಅಲ್ಲಿ. ಇಲ್ಲಿ ಗಂಟೆ, ಅವರ್, ಇಲ್ಲಿ ಮಿನಿಟ್ಸ್ ಆಯ್ತಾ. ಎಷ್ಟು ಗಂಟೆ ಇದೆ? 3 ಗಂಟೆ 20 ನಿಮಿಷ. ಅದೇ 4 ಗಂಟೆ 45 ನಿಮಿಷ. ಅಡಿಷನ್ ಮಾಡಬೇಕು ಆಯ್ತಾ. 0 ಮತ್ತು 5 ಸೇರಿಸಿದ್ರೆ 5, 4 + 2 6, 3 + 4 7. ಸರ್ 7 ಗಂಟೆ 65 ನಿಮಿಷ ಆಪ್ಷನ್ಸ್ ಇದೆಯಾ? ಇಲ್ಲ ಸರ್. ಇಲ್ಲಿ 55 ಸ್ವಲ್ಪ ಹತ್ರ ಇದೆ ಸರ್, ಆಪ್ಷನ್ ಎ ಹಾಕಂಗಿಲ್ಲ. ನಾನು ಜಸ್ಟ್ ಹಿಂದೆ ಹೇಳಿದೆ, ಇಲ್ಲಿ ಇದಕ್ಕೂ ಏನೋ ಸಂಬಂಧ ಇರುತ್ತೆ. ಏನ್ ಸಂಬಂಧ ಇದೆ ಅಂತ ನೋಡ್ಕೋಬೇಕು. 1 ಗಂಟೆಗೆ 60 ನಿಮಿಷ ಅಲ್ವಾ? ಹಾಗಾದ್ರೆ ಇಲ್ಲಿ ನಾನು 60 ಮೈನಸ್ ಮಾಡಿ ಕೆಳಗೆ ಕಳಿಸಿದ್ರೆ ಇಲ್ಲಿ 1 ಗಂಟೆ ಜಾಸ್ತಿ ಆಗುತ್ತೆ, 8 ಗಂಟೆ ಆಯ್ತು. ಇಲ್ಲಿ 5 ನಿಮಿಷ ಉಳಿತು. ಹಾಗಾದ್ರೆ 8 ಗಂಟೆ 5 ನಿಮಿಷ ಇದೆಯಾ? ಹೌದು. ಆಪ್ಷನ್ ಸಿ ಅಲ್ಲಿ 8 ಗಂಟೆ 5 ನಿಮಿಷ ಇದೆ. ಸಬ್ಟ್ರಾಕ್ಷನ್ ಮಾಡುವಾಗ ಕೂಡ ಅಷ್ಟೇ, ಇದೇ ಪ್ರಶ್ನೆ 20ರಲ್ಲಿ 45 ಕಳಿಬೇಕಾಯ್ತಪ್ಪ ನಿಮಗೆ ಅಂತಂದ್ರೆ ಇಲ್ಲಿ ಕ್ಯಾರಿ ತಗೊಂಡಾಗ ಇಲ್ಲಿ 0 5 ಕಳೆದು 10 5 ಕಳೆದು ಮತ್ತೆ ಕ್ಯಾರಿಯಲ್ಲಿ ತಗೊಂಡು 11 4 ಕಳಿಯಂಗಿಲ್ಲ. ಕ್ಯಾರಿ ತಗೊಂಡಾಗ ಕೂಡ ಇಲ್ಲಿ 1 ಕಡಿಮೆ ಆಗುತ್ತೆ, ಇಲ್ಲಿ 60 ಜಾಸ್ತಿ ಆಗುತ್ತೆ. 60 + 20 80 ಮಾಡ್ಕೊಂಡು ಅದರಲ್ಲಿ ಕಳೀತಾ ಹೋಗ್ಬೇಕು. ಓಕೆ, ಈ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. 82 rupees is equal to dash ಪೈಸೆ. ನೋಡಿ, ರುಪೀಸ್ ದೊಡ್ಡ ಯೂನಿಟ್, ಪೈಸೆ ಚಿಕ್ಕ ಯೂನಿಟ್. ದೊಡ್ಡ ಯೂನಿಟ್ ಇಂದ ಚಿಕ್ಕ ಯೂನಿಟ್ ಬರ್ಬೇಕಾದ್ರೆ ಗುಣಾಕಾರ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ? ಇಲ್ಲಿ ರುಪೀಸ್ ಇದೆ, ಇಲ್ಲಿ ಪೈಸೆ ಇದೆ. 1 ರೂಪಾಯಿಗೆ ಎಷ್ಟು ಪೈಸೆ? 100 ಪೈಸೆ. 1 ರೂಪಾಯಿಗೆ 100 ಪೈಸೆ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಎಷ್ಟು ರೂಪಾಯಿ ಕೇಳಿದಾರೆ ಅವರು? 80 ರೂಪಾಯಿಗೆ ಎಷ್ಟು? 82 ರೂಪಾಯಿಗೆ ಎಷ್ಟು ಪೈಸೆ ಅಂತ ಕೇಳಿದ್ದಾರೆ. ನಾವು ಮಲ್ಟಿಪ್ಲಿಕೇಶನ್ ಕಲ್ತೀವಲ್ವಾ? 82 1s 82, ಕೊನೆಯಲ್ಲಿ 2 0 ಇದಾವೆ, 2 0. ಓಕೆ, 8200. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. If a flight arrives at 15:30 hours, convert this time to 12 hours clock. ಒಂದು ವಿಮಾನವು ಆಗಮಿಸುವ ವೇಳೆಯು 15:30 ಗಂಟೆ, ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತ ಇದೆ. ಈ ಪ್ರಶ್ನೆ ಏನಿದೆ ಇದು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಇದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದುವರೆಗೂ ಕ್ಲಾಸ್ ಕೇಳಿದ್ದೀರಾ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದೆ ನಿಮ್ ಫ್ರೆಂಡ್ಸಿಗೆಲ್ಲ ಕಳಿಸಿ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಜ್ಞಾನ ನವೋದಯ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇದೇನ್ ಪ್ರಶ್ನೆ ಇದೆ ಇಲ್ಲಿಂದ ಕಂಟಿನ್ಯೂ ತಗೋ ಬರ್ತೇನೆ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.